ರಾಜ್ಯದಲ್ಲಿ ಸರ್ಕಾರಿ ಬಸ್ಸುಗಳು ಅಲ್ಲಲ್ಲಿ ಕೆಟ್ಟು ನಿಂತಹ ಹಲವು ಪ್ರಕರಣಗಳು ವರದಿ ಆಗ್ತಾ ಇತ್ತು. ಇದು ನಿಜಕ್ಕೂ ಕೂಡ ಸಾರಿಗೆ ಇಲಾಖೆಗೂ ಕೂಡ ಮುಜುಗರವನ್ನು ತಂದಿಡ್ತಾ ಇತ್ತು. ಈ ಸಮಸ್ಯೆ ಹೆಚ್ಚಾಗ್ತಾ ಇರುವಂತಹ ಕಾರಣ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕೆಎಸ್ಆರ್ಟಿಸಿ ಹೊಸದಾಗಿ ಅಪಘಾತ ತುರ್ತು ಸ್ಪಂದನಾ ವಾಹನಗಳನ್ನು ಪರಿಚಯ ಮಾಡಿದೆ. ಮಾರ್ಗ ಮಧ್ಯೆ ನಿಗಮದ ಬಸ್ಸುಗಳು ಆಕ್ಸಿಡೆಂಟ್ ಆದರೆ ಅಥವಾ ಅವಘಡಕ್ಕೀಡಾದರೆ ಅಥವಾ ನಿಂತು ಬಿಟ್ಟರೆ ಈ ವಾಹನಗಳು ಶೀಘ್ರದಲ್ಲಿಯೇ ರಿಪೇರಿಗೊಳಿಸುವಂತಹ ಸಲುವಾಗಿ ಮೊಬೈಲ್ ವರ್ಕ್ಶಾಪ್ ಮಾದರಿಯಲ್ಲಿ ಕೆಲಸವನ್ನು ನಿರ್ವಹಿಸಲಿವೆ. ಸದ್ಯ 2 ವಾಹನಗಳನ್ನು ಈಗ ಇಂಟ್ರೊಡ್ಯೂಸ್ ಮಾಡಿಕೊಡಲಾಗಿದೆ. ಮುಂದಿನ ತಿಂಗಳ ಅಂತ್ಯಕ್ಕೆ ಹೆಚ್ಚುವರಿಯಾಗಿ 10 ಹೊಸ ವಾಹನಗಳು ಸೇರ್ಪಡೆಗೊಳ್ಳುತ್ತಂತೆ. ಈ ವಾಹನಗಳನ್ನು ಉಳಿದ ಜಿಲ್ಲೆಗಳಿಗೆ ಕ್ರಮವಾಗಿ ನಿಯೋಜನೆ ಮಾಡುವುದಕ್ಕೆ ನಿಗಮ ಚಿಂತನೆಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ ತುರ್ತು ಸ್ಪಂದನಾ ವಾಹನಗಳ ಬಳಕೆ ಹೇಗೆ? ಕೆಟ್ಟು ನಿಂತ ಅಥವಾ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಈ ವಾಹನಗಳು ಹೇಗೆ ಹೆಲ್ಪಿಗೆ ಬರುತ್ತೆ? ಈ ಮೂಲಕ ಸಾರಿಗೆ ಇಲಾಖೆ ಏನು ಮಾಡೋದಕ್ಕೆ ಹೊರಟಿದೆ ನೋಡ್ತಾ ಹೋಗೋಣ. ಬೆಂಗಳೂರು, ಮೈಸೂರು ಕೇಂದ್ರ ಸ್ಥಳಗಳಲ್ಲಿ ಈಗಾಗಲೇ ಈ ವಾಹನಗಳ ನಿಯೋಜನೆ ಆಗಿದೆ. ಜೊತೆಗೆ ಬೆಂಗಳೂರು ಸುತ್ತಮುತ್ತ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ. ಮೈಸೂರು, ಮಂಡ್ಯದಲ್ಲಿ ಉಂಟಾಗಿದ್ದಂತಹ ಆಕ್ಸಿಡೆಂಟ್ಗಳಿಗೆ ಶೀಘ್ರದಲ್ಲಿಯೇ ಸ್ಪಂದಿಸೋದಕ್ಕೆ ಇದು ಹೆಲ್ಪ್ ಆಗುತ್ತಂತೆ. ಬಸ್ಸುಗಳು ಕೆಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಸಮಸ್ಯೆಯನ್ನು ಕೂಡ ಇದು ಪರಿಹರಿಸುವುದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಶೀಘ್ರವಾಗಿಯೇ ಬಿಡಿ ಭಾಗಗಳು, ಪರಿಕರಗಳೊಂದಿಗೆ ಸದರಿ ಸ್ಥಳಗಳಿಗೆ ತೆರಳಿ ವಾಹನವನ್ನು ರಿಪೇರಿ ಮಾಡುವ ಅಥವಾ ಸರಿ ಮಾಡುವ, ಪ್ರಯಾಣಿಕರಿಗೆ ಹೆಲ್ಪ್ ಮಾಡುವಂತಹ ಕೆಲಸ ಆಗುತ್ತಂತೆ. ಬಸ್ಸುಗಳು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಚಾಲಕರಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ, ನಿರ್ವಾಹಕರಿಗೆ ಏನಾದರೂ ಪ್ರಾಬ್ಲಮ್ ಆದಂತಹ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಈ ವಾಹನಗಳು ಆ ಸ್ಪಾಟಿಗೆ ಬರುತ್ತವೆ ಅನ್ನೋದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇರುವ ಮಾಹಿತಿ.